ನಮಸ್ತೆ ಸ್ನೇಹಿತರೆ, ನಾನಿವತ್ತು ನಿಮಗೆ ತೋರಿಸ್ತಿರುವ ರಂಗೋಲಿ ಸ್ವಸ್ತಿಕನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಸುಂದರವಾದ ರಂಗೋಲಿಯನ್ನು ಹಾಕ್ಬೋದು ಅಂತ ನೋಡೋಣ. ಈ ರಂಗೋಲಿ ಪೂರ್ಣಗೊಂಡ ನಂತರ ನೋಡಲು ಬಹಳ ಸುಂದರವಾಗಿ ಕಾಣುತ್ತದೆ. ಈ ರಂಗೋಲಿಯಲ್ಲಿ ನಾವು ಉಪಯೋಗಿಸಬೇಕಾಗಿರೋದು ಸ್ವಲ್ಪ ಟೆಕ್ನಿಕನ್ನು. ಇದು ಪೂರ್ಣ ಆದ ನಂತರ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ನೋಡಿ, ಕೇವಲ ಈ ರಂಗೋಲಿಯಲ್ಲಿ ಲೈನ್ ರಂಗೋಲಿ ಗೆರೆಗಳನ್ನು ಎಳಿತಾ ಹೋದರೆ ನಮಗೆ ನೋಡಲಿಕ್ಕೆ ಸುಂದರವಾದ ರಂಗೋಲಿ ಕಾಣುತ್ತೆ. ನಾವು ಈ ಸ್ವಸ್ತಿಕ್ ಚಿಹ್ನೆಯನ್ನು ಉಪಯೋಗಿಸ್ಕೊಂಡು ಥರ ರಂಗೋಲಿಗಳನ್ನು ಇದೇ ಮಾದರಿಯಲ್ಲಿ ವಿಭಿನ್ನ ರಂಗೋಲಿಗಳನ್ನು ಹಾಕಬಹುದು. ನಮಗೆ ದೊಡ್ಡದಾಗಿ ಬೇಕಾದರೆ ನಾವು ದೊಡ್ಡದಾಗಿ ರಂಗೋಲಿಯನ್ನು ಎಕ್ಸ್ಪೆಂಡ್ ಮಾಡ್ತಾ ಹೋಗ್ಬೋದು, ಅಥವಾ ನಮಗೆ ಚಿಕ್ಕದೇ ಸಾಕು ಅನಿಸಿದರೆ ಕೇವಲ ಸ್ವಸ್ತಿಕ್ ಚಿಹ್ನೆಯ ಲೈನ್ ರಂಗೋಲಿನ ಅಷ್ಟಕ್ಕೆ ಸ್ಟಾಪು ಮಾಡಬಹುದು, ಅಥವಾ ಈ ರೀತಿ ಲೀಫ್ ರೀತಿ ಅಥವಾ ಮುಂದಕ್ಕೆ ಎಳಿತಾ ಹೋಗ್ಬೋದು ಗೆರೆಯನ್ನು. ಬನ್ನಿ, ಈಗ ಇದು ಒಂದು ರೀತಿಯ ಡಿಸೈನ್ ಆದರೆ ನಾವು ಇದನ್ನು ಮತ್ತೆ ಇನ್ನೂ ಸುಂದರವಾಗಿ ಕಾಣಲು ಈ ರಂಗೋಲಿಗೆ ಎಕ್ಸ್ಟ್ರಾ ಲೈನ್ಸನ್ನು ಸೇರಿಸ್ತಾ ಹೋಗೋಣ. 4 ಕಡೆ ಇದೇ ಮಾದರಿಯಲ್ಲಿ ನಾವು ರಂಗೋಲಿಯನ್ನು ಹಾಕ್ತಾ ಹೋದಾಗ ಈ ರೀತಿ ಕಾಣುತ್ತೆ. ಆನಂತರ ನಮಗೆ ಇನ್ನೂ ಸ್ವಲ್ಪ ರಂಗೋಲಿಯನ್ನು ಚೆನ್ನಾಗಿ ಕಾಣೋ ಥರ ಮಾಡಬೇಕು ಅನಿಸಿದಾಗ ನಮಗೆ ಇಷ್ಟ ಆಗೋ ರೀತಿ ಅಥವಾ ನಾನು ತೋರಿಸಿದಾಗ ಹಾಕ್ಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದೇ ರೀತಿ ಅದನ್ನು ಎಕ್ಸ್ಪೆಂಡ್ ಮಾಡ್ತಾ ಹೋಗಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿಯ ರಂಗೋಲಿಗಳನ್ನು ನಾನು ಪೇಪರ್ ಹಾಗೂ ರಂಗೋಲಿ ಪುಡಿಯಿಂದ ಹಾಕಿ ತೋರಿಸ್ತಿರ್ತೀನಿ. ನಿಮಗೆ ಈ ರೀತಿಯ ರಂಗೋಲಿಗಳು ಇಷ್ಟ ಆದರೆ ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಫೇಸ್ಬುಕ್ ಪೇಜನ್ನು ಹಾಗೂ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ರಂಗೋಲಿ ಪುಡಿಯಲ್ಲಿ ಹೇಗೆ ಹಾಕೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ. ಎಲ್ಲರಿಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.